ಸೊ ಹಲೋ ವೈಫ್ಯಾಮ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ನಾನು ಲಾಗ್ ಮಾಡ್ತಿರೋದು ಏನು ಅಂತಂದರೆ, ಇವತ್ತು ಈ ಫಸ್ಟ್ ಬ್ಯಾಚ್ ಪುಟಾಣಿ ಮಕ್ಕಳು ಸಿಂಪಲ್ ಆಗೊಂದು ಏನೋ ಒಂದು ಕ್ಯಾಶುವಲ್ ಕ್ಲಾಸಲ್ಲ, ಇನ್ನೂ ಹೊಸ ಕ್ಲಾಸ್ ಅಲ್ವಾ, ಅಲ್ಲಿ ನೋಡಿ ಹಾಯ್ ಮಾಡ್ತಾರೆ. ಹಾಯ್ ಮಾಡೋ, ಹೊಸ ಕ್ಲಾಸ್ ಅಲ್ವಾ, ಸಿಂಪಲಾಗಿ ಒಂದು ಶೂಟ್ ಮಾಡೋಣ ಅಂದರೆ ಮಾಮೂಲಿ ಒಂದು ನಮ್ಮ ಜೈಮ್ ಬರ್ತಿದ್ದಾರೆ, ಸಿಂಪಲಾಗಿ ಒಂದು ಏನಪ್ಪ ಇನ್ನೊಂದು ಕವರ್ಸ್ ಅಂತ ಟ್ಯುಟೋರಿಯಲ್ ವಿಡಿಯೋ ಥರ ಸಿಂಪಲಾಗಿ ಒಂದು ಶೂಟ್ ಮಾಡೋಣ. ಒಂದು 2 ಮಿನಿಟ್ಸ್ ಕಲ್ಸಿದ್ದೀನಿ. ಸೊ ಅಲ್ವೇನ್ರೋ ಮಾಡೋದಲ್ವೇನ್ರೋ, ಇದೇ ಕ್ಲಾಸ್ ಒಳಗಡೆ ಮತ್ತು ಆಚೆನೂ ಕೂಡ ಲೊಕೇಶನ್ ಇದೆ, ಆಚೆ ಸ್ವಲ್ಪ ಅಲ್ಲೂ ಸ್ವಲ್ಪ ಆದರೆ ಟ್ರೈ ಮಾಡೋಣ. ಸೊ ಈ ಎಲ್ಲ ಮಕ್ಕಳನ್ನ ಹಾಕೊಂಡು ಒಂದೊಂದು ಕ್ಲಿಪಿಗೆ ಆ್ಯಡ್ ಮಾಡ್ಕೊಂಡು ಅವ್ರ ಪೇರೆಂಟ್ಸ್ಗಳು ಕೇಳ್ತಾಯಿದ್ರು, ಮತ್ತೆ ನಮ್ಮ ಮಕ್ಕಳು ಇನ್ನೂ ವೀಡಿಯೋ ಮಾಡಿಲ್ಲ ಅಂತ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಒಂದು ವೀಡಿಯೋ ಬೇಸಿಕ್ಕು. ಆಮೇಲೆ ನೆಕ್ಸ್ಟು ಫುಲ್ ಬೇರೆ ಸಾಂಗ್ ರೆಡಿ ಮಾಡಾದ್ಮೇಲೆ ಅದು ಬೇಸಿಕ್ ಸಾಂಗ್ ಮಾಡಿಸುತ್ತೆ, ಯಾಕಂದರೆ ಫಸ್ಟ್ ಕ್ಲಾಸಸ್ ಅಲ್ವಾ. ಸೊ ಜನರು ಇನ್ನೂ ಚೆನ್ನಾಗಿ ಮಾಡಾದ್ಮೇಲೆ ಚೆನ್ನಾಗಿ ಇನ್ನೂ ಬೇರೆ ಸಾಂಗ್ ಮಾಡಿಸಾದ್ಮೇಲೆ ಅವಾಗ ಇನ್ನೊಂದು ಕ್ಯಾಮ್ರಾ ಮಾಮೂಲಿ ನಾವು ಮಾಡಿಸ್ತೀನಲ್ಲ ಕವರ್ ಸಾಂಗು, ಆ ಥರ ಮಾಡಿಸ್ತೀನಿ. ಸಿಂಪಲಾಗಿ ಒಂದು ಸಾಂಗ್ ಮಾಡಿಸೋಣ. ಹಾಯ್ ಮಾಡಿದ್ರು, ಹಾಯ್ ಮಾಡೋ. ಸೊ ಗೈಸ್ ಈಗ ಅದಕ್ಕೆ ಈಗ ಪ್ರಾಕ್ಟೀಸ್ ಸಾಕ್ಲೇ ಮಾಡೋ. ಈಗ ನಮ್ಮ ಜೊತೆ ಇವತ್ತು ಏಮಂತವರು ಫುಲ್ ಸಪೋರ್ಟ್ಗಿದ್ದಾರೆ. ಇವತ್ತು ಹಾಯ್ ಮಾಡೋ. ಈಗ ಫಸ್ಟ್ ಮೂಮೆಂಟ್ ಬಂದು, ಈಗ ಫಸ್ಟ್ ಮೂಮೆಂಟ್ ಯಾರು ಚೆನ್ನಾಗಿ ಮಾಡ್ತಾರೆ ಡಿವೈಡ್ ಮಾಡ್ತೀನಿ. ಫಸ್ಟ್ ಮೂಮೆಂಟ್ ಮಾಡಿ 5 6 7 8 1 2 3 4 5 6 7 8 ready 5 6 7 8 1 2 3 4 5 6 7 ready. ಸೊ ಗೈಸ್ ಹೇಳಿದ್ನಲ್ಲ, ಈಗ ಝೈನ್ ಬಂದಿದ್ದಾನೆ. ಈಗ ಅವ್ನು ಬಂದ ತಕ್ಷಣ ಅವ್ನು ಬರ್ತಿದ್ದಾನೆ. ವೆಲ್ಕಮ್ ಮಾಡೋಣ ಈಗ ಅವನಿಗೆ. ಹಾಂ ವೆಲ್ಕಮ್ ಏನು ನಮಗೆ ಫುಲ್ ಸಪೋರ್ಟರು ಇಬ್ರೋ. 1K ಸಬ್ಸ್ಕ್ರೈಬರ್ ಕಂಡ್ಬಿಟ್ಟು ಬ್ರೋ, ಕಂಗ್ರಾಟ್ಸ್ ಮಾಡೋದಾ 1K ಬಾಯ್ಲಿ. ಹಾಂ ಹಂಗೆ ಸ್ಮೈಲ್ ಮಾಡೋಣ ಹಂಗೆ ಎಲ್ಲ ಈ ಕಡೆ ಮಿರರ್ ಹತ್ರ ಹೋಗ್ಬೇಡಿ, ಪಿಕ್ಕಿ ನಿಂತ ನೋಡ್ಕೊಂಡು ಮಿರರ್ ಹತ್ರ ಯಾರು ಹೋಗ್ಬಾರ್ದು. ಹುಷಾರ್ ಬರ ನಿಂತ ನೋಡ್ಬೋದು. ಈಗ ಫಸ್ಟ್ ಮಿನಿಟ್ ಉಂಡವಾ ಧ್ರುವ ಈಸಿ ಮಾಡ್ತೀವ ಕೀ ಕೊಡು ಮಮ್ಮಿಗೆ. ಸಿಂಪಲ್ ಅದು ಮಮ್ಮಿ ಕೀ ಕೊಟ್ಬಿಡಿ, ಮೇಲೆ ಕೀಸ್ಬಿಡಿ. ಇದು ನೋಡ್ಕೊಂಡ್ಬಿಟ್ಟ ಆಗ್ತದೆ ನನಗೆ ಕೊಟ್ಟರು ಬಚ್ಚ ನನಗೆ ಇಲ್ಲೇ ತುಂಬಾ ತರಬೇಕು. ಡೌ ಮಾಸ್ಟರ್ ಧ್ರುವ ಟೇಕ್ ಕೊಟ್ಟರು ಇದು ಮಾಸ್ಟರ್ ಡೌ ಮಾಸ್ಟರ್ ಧ್ರುವ ಏನ್ ಮಾಡಿಸಿದ್ರು ಮಾಸ್ಟರು?
ವಿಷಯ ಏನೇನು ಏನ್ ನೋಡಕ್ಕಾಗಲ್ಲ ಯಾರ ಯಾರು ನೋಡಕ್ಕಾಗಲ್ಲ ಯಾರು ಬರ್ತಾರೆ ಬತ್ತವ್ರಾ ಗೊತ್ತಿಲ್ಲ ಗೈಸ್. ಅಲ್ಲಿ ನಮ್ಮ ಕ್ಲಾಸ್ ಮುಂದೆ ಹಾಸ್ಟೆಲ್ ಇದೆ, ಸೊ ಅಲ್ಲಿ ಮಕ್ಕಳು ಬರ್ತೀರಿ ಅಂತ ಇವಳನ್ನ ಕೇಳ್ತಿದ್ರಂತೆ. ಅದಕ್ಕೆ ಅದಕ್ಕೆ ಇವ್ರು ಬನ್ನಿ ಅಂತ ಅಂದ್ರಂತೆ. ಅದಕ್ಕೆ ಇವನು ಅಯ್ಯೋ ಡ್ಯಾನ್ಸ್ ಮಾಡೋದು ನೋಡ ಇರಲಿ ಅದಕ್ಕೆ ಅವ್ನು ನಿಮಗೆ. ಸೊ ಗೈಸ್ ಲಿಫ್ಟಲ್ಲಿ ಸಿಯಾಕೊಂಡ್ಬಿಟ್ಟಿದ್ದೀನಿ. ನನ್ನ ಮಗ ಜೈನ್ ನೋಡೋಕೆ ಹೋಗ್ಬಿಟ್ಟು ಲಿಫ್ಟಲ್ಲಿ ಸಿಯಾ ನೋಡಿ, ಲಿಫ್ಟ್ ಫುಲ್ ಕರೆಂಟ್ ಇಲ್ಲ ಹೋಗ್ಬಿಟ್ಟು ಲಿಫ್ಟಲ್ಲಿ ಸಿಯಾಕೊಂಡ್ಬಿಟ್ಟಿದ್ದೀನಿ. ನಮ್ಮ ಜೈನ್ ಜಿಮ್ಮಲ್ಲಿ ಇದೆ ಅಂತ ಹೋಗಿ ವಿಡಿಯೋ ಕ್ಲಿಪ್ ನೋಡಬೇಕಾಗಿತ್ತು. ಜಿಮ್ಮಿಗೆ ಬಂದೆ, ನೋಡಿದ್ರೆ ಲಿಫ್ಟಲ್ಲಿ ಸಿಗಾಕಂದು ನಮ್ಮ ಪಾಡು ಶ್ಯಾಮ್ ಹೆಂಗೆ ಮಾಡ್ತಾರೆ. ಕಮಾನ್ ಜೈನ್ ಕಮಾನ್. ಮುಕ್ಕುರ್ಕು ನಡೀತವನೆ, ಇಷ್ಟೇ ವೆಯ್ಟ್ ಇರೋದು. ಹೊಡೆದಿದ್ದೀನಿ ಬ್ರೋ. ಗೈಸ್ ಅದು ಅವ್ರು ಇಷ್ಟ ಗಂಟೆ ವರ್ಕೌಟ್ ಮಾಡೋನೆ. ಇವಾಗ ರೆಡಿ ಆಯ್ತವನೆ. ಬರುತ್ತೆ ಬರಮರಿ ಬರಲ್ಲ ಅಂತ ಇಷ್ಟ ಗಂಟೆ ವರ್ಕೌಟ್ ಮಾಡೋನೆ. ಏನು ಆಯ್ತಿಲ್ವಾ? ನನ್ನ ಬೈಕ್ ಇಟ್ಕೊಣ. ಸೊ ಗೈಸ್ ಸ್ವಲ್ಪ ಹೊರಗಡೆ ಮೈಲೇಜ್ ಕೂಡ ಗಾಡೀಲಿ ಹೋಗೋದ ಅಂತ ಯೋಚನೆ ಮಾಡಿದೀವಿ ಗೈಸ್. ಅದಕ್ಕೆ ನಮ್ಮ ಡ್ಯಾನ್ಸರ್ ಪ್ರೊಜೆಕ್ಟ್ ಗಾಡೀಲಿ ಹೋಗೋದ. ಯಾವ ಗಾಡಿ? ಸ್ಪ್ಲೆಂಡರ್ ಅಂತ. ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬೆಸ್ಟ್ ಗಾಡಿ. ಆ ಗಾಡಿ ಇದ್ರೆ ನಮ್ಮ ಜೀವನ. ಎಲ್ಲರ ಕೈಲೂ ಸ್ಪ್ಲೆಂಡರ್ ಜಾಸ್ತಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸಪೋರ್ಟ್ ಆಗೋದು. ಪೆಟ್ರೋಲ್ ಉಳಿಸುತ್ತೆ, ದುಡ್ಡು ಉಳಿಸುತ್ತೆ. ಇದೆ ಅಲ್ವಾ ಅದು? ಅಂದು ಆರೋಪ ಅಲ್ಲಿದೆ ಸೇಮ್ ನಂದು ಅದೇ ಥರ ಇರೋದು ನೋಡಿದ್ರಲ್ಲ ಗೈಸ್ ನೀವು. ಗೈಸ್ ಅದು ಅದರಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ರೈತೈತಿ ಇತ್ತೀಚೆಗೆ, ಏನು ಮಾಡೋಕ್ಕಾಗಲ್ಲ. ಆ ಸರ್ವಿಸ್ ಮಾಡ್ಸೋಣ ಅದಕ್ಕೆ ಗೈಸ್. ಓಕೆ ಲೆಟ್ಸ್ ಗೋ. ಸಿಗೋಣ. ಇಂಜಿನ್ ಸೀಸ್ ಮಾಡ್ಕೊಂಡಿದ್ದೆ ಹಂಗೆ ಅರ್ಧ ಗಂಟೆ ಮಾಡೋನೆ. ಗಾಡಿ ಸ್ಟಾರ್ಟ್ ಮಾಡಕ್ಕೆ ಅರ್ಧ ಗಂಟೆ, ಗಾಡಿ ಓಡ್ಸೋಕೆ ನೋಡಿ ನೋಡಿ ಹೆಂಗೆ ಆಡ್ತವನೆ. ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಅರ್ಧ ಗಂಟೆ ಮಾಡ್ದ. ಇದು ಅದು ಆರೋಪ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು. ಏನೋ ಜೈನ್ ನೋಡಿ ಪೆಟ್ರೋಲ್ ಇಲ್ಲ ಅಂತ ಕಾಣಿಸ್ತಿದೆ. ನೋಡಿ ಅಲ್ಲಿ ಹೆಚ್ಚಿಬಿಟ್ಟು ಕೇರ್ ಕೊಡೋದೇ ಹೊಡಿತೀನಲ್ಲ. ಅಯ್ಯೋ ಅದಕ್ಕೆ ತುಂಬ ಚೆನ್ನಾಗಿರೋದು ಹೇಳಿದ್ದೀರ. ಪೆಟ್ರೋಲ್ ಗಾಡಿ ಏಯ್ ಹೊಡೆಯ ಪೆಟ್ರೋಲ್ ಹಾಕ್ಸ ಬಂದಿದ್ದೀನಿ ಲಫರ್. ಏಯ್ ಪೆಟ್ರೋಲ್ ಹೊಡೆಯಲ್ಲ ಏನು ಹೊಸ ಕಲೆ ಅಲ್ಲ. ಅಲ್ಲಿ ಎಸಿಡ್ ಫುಲ್ ಜಾಮ್ ಮಾಡ್ಕೊಬಿಟ್ಟು ಹೊಸ ಕಲೆ ಅಂದ್ರೆ ನಮ್ಗೆ ಗಾಡಿ ಗಾಡಿನ ಆಫ್ ಮಾಡ್ತಾವನಲ್ಲಿ. ಗಾಡಿ ಬಿಡು ನೋಡಿ ನೋಡಿ ಯಾಕಲ್ಲ ಸಿಗಾಕತ್ತಾನೆಲ್ಲ. ಏನು ಸಿಗಾಕತ್ತ ಇಲ್ಲ. ಈಗ ಕಲೆ ಹೋಗ್ಬಿಡ್ತೋದು. ಒಂದೇ ನಿಮಿಷಕ್ಕೆ ಬರೋದು, ಒಂದೇ ನಿಮಿಷಕ್ಕೆ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಇಲ್ಲ ಜಾಸ್ತಿ. ಅಲ್ಲಿ ತೋರಿಸ್ತೀವಿ ನಮ್ಮ ಆಟನ. ಸ್ವಲ್ಪ ಬೆಳೆಯಕ್ಕೆ ಬಿಡಿ ತೋರಿಸ್ತೀವಿ.